ನಮಸ್ಕಾರ. ನೀವ್ ನೋಡ್ತಾ ಇದ್ರ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯ್ ಮೇ 14, 2025 BR ಗವಾಯ್ ಅವರು CJI ಹುದ್ದೆಯನ್ನ ಅಲಂಕರಿಸ್ತಾರೆ. ಅದು ಕೂಡ ರಾಷ್ಟ್ರಪತಿ ಭವನದಲ್ಲಿ. ಆಗ ಒಂದು ಫೋಟೋ ತುಂಬಾ ವೈರಲ್ ಆಗಿ ಚರ್ಚೆಗೆ ಕಾರಣ ಆಗಿತ್ತು. ಆ ಫೋಟೋ BR ಗವಾಯ್ ಅವರದ್ದಲ್ಲ, ಅವರ ತಾಯಿ ಕಮಲ್ತಾಯಿ ಗವಾಯ್ ಅವರದ್ದು ಮತ್ತು ನರೇಂದ್ರ ಮೋದಿ ಅವರದಾಗಿತ್ತು. ಆ ದಿನ BR ಗವಾಯ್ ಅವರ ತಾಯಿ ಮತ್ತು ಮೋದಿಜಿ ತುಂಬಾ ಆತ್ಮೀಯತೆಯಿಂದ ಮಾತಾಡ್ತಿದ್ರು. ಅದನ್ನ ನೋಡಿ ಎಲ್ಲರೂ ಅಚ್ಚರಿ ಪಟ್ಟಿದ್ರು. ಮೋದಿಜಿ ಜಸ್ಟಿಸ್ BR ಗವಾಯ್ ಅವರ ತಾಯಿ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ಏನ್ ಮಾತಾಡ್ತಾ ಇದ್ದಾರೆ, ಯಾಕೆ ಮಾತಾಡ್ತಿದ್ದಾರೆ ಅಂತ ಕುತೂಹಲ ಮೂಡಿತ್ತು. ನಂತರ ಗೊತ್ತಾಯ್ತು, ಕಮಲ್ತಾಯಿ ಗವಾಯಿ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಅನ್ನೋದು. ಅದು ಸ್ವತಃ ಮೋದಿಜಿಗೆ ಕೂಡ ಗೊತ್ತಿತ್ತು. ಅಷ್ಟಕ್ಕೂ ಈಗ ನಾವು ಈ BR ಗವಾಯ್ ಅವರ ತಾಯಿ ಬಗ್ಗೆ ಯಾಕೆ ಇಷ್ಟೊಂದು ಪೀಠಿಕೆ ಹಾಕ್ತಾ ಇದ್ದೀವಿ? ಖಂಡಿತ ಕಾರಣ ಇದೆ. ಇದರ ಹಿಂದೆ 2 ಕಾರಣಗಳಿದೆ. ಮೊದಲನೆಯ ಕಾರಣ ಏನಂದ್ರೆ, ಸೆಪ್ಟೆಂಬರ್ 16 ಭಾರತದ ಮಾನ್ಯ ನ್ಯಾಯಾಧೀಶರಾದ BR ಗವಾಯ್ ಅವರು ಮಿಸ್ ಆಗಿಯೋ ಅಥವಾ ಅಹಂಕಾರದಿಂದ ಇಡೀ ಹಿಂದೂ ಸಮುದಾಯಕ್ಕೆ ನೋವಾಗುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಹಿಂದೂ ಧರ್ಮದ ಆರಾಧ್ಯ ದೇವರಾದ ಭಗವಾನ್ ವಿಷ್ಣುವಿನ ಕುರಿತು ಚೀಫ್ ಜಸ್ಟಿಸ್ BR ಗವಾಯ್ ಅವರು ಕಾಂಟ್ರವರ್ಷಿಯಲ್ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಸ್ಟೇಟ್ಮೆಂಟ್ ನಂತರ ಅವರ ವಿರುದ್ಧ ದೇಶದಲ್ಲಿ ತುಂಬಾ ಆಕ್ರೋಶ ಹುಟ್ಟಿಕೊಳ್ತು. ಹಿಂದೂ ಧರ್ಮದ ಮೇಲೆ ಯಾಕೆ ಹೀಗೆ? ಇದೇ ಮಾತನ್ನ ಅನ್ಯ ಮತದವರಿಗೆ ಹೇಳ್ತಾ ಇದ್ರ ಅಂತ ಚರ್ಚೆ ಕೂಡ ನಡೆಯಿತು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಚೀಫ್ ಜಸ್ಟಿಸ್ BR ಗವಾಯ್ ಅವರು ರಾಜೀನಾಮೆಯನ್ನ ನೀಡಬೇಕು, ಅವರ ವಿರುದ್ಧ ಮಹಾಭಿಯೋಗವನ್ನ ಕೂಡ ತರಬೇಕು ಅಂತ ಆಗ್ರಹ ಆಗುತ್ತೆ. VHP ಅಧ್ಯಕ್ಷರಾದ ಆಲೋಕ್ ಕುಮಾರ್ ಅವರು ಹೇಳ್ತಾರೆ, ಇಂತಹ ಹೇಳಿಕೆಗಳನ್ನ ಚೀಫ್ ಜಸ್ಟಿಸ್ ಗವಾಯ್ ಅವರು ಅಳೆದು ತೂಗಿ ಕೊಡ್ಬೇಕು ಅಂತ. ಇದರ ಮಧ್ಯೆ ಒಂದು ದೊಡ್ಡ ಅಚ್ಚರಿಯ ಅಪ್ಡೇಟ್ ಕೂಡ ಬಂದಿದೆ. ಆ ಅಪ್ಡೇಟ್ ಏನಂದ್ರೆ, ಅಕ್ಟೋಬರ್ 5 ರಾಷ್ಟ್ರೀಯ ಸ್ವಯಂ ಸೇವೆ ಸಂಘಟನೆಯ ಶತಾಬ್ದಿ ಸಂದರ್ಭದ ಒಂದು ಕಾರ್ಯಕ್ರಮವನ್ನ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ RSS ನ ಮುಖಂಡರಾದ J ನಂದಕುಮಾರ್ ಆಗಿರ್ತಾರೆ. ವಿಶೇಷ ಏನಂದ್ರೆ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಜಸ್ಟಿಸ್ BR ಗವಾಯ್ ಅವರ ತಾಯಿ ಕಮಲ್ತಾಯಿ ಗವಾಯ್ ಆಗಿರ್ತಾರೆ. ಇದು ನಿಜಕ್ಕೂ ಶಾಕಿಂಗ್ ವಿಷಯ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಚೀಫ್ ಜಸ್ಟಿಸ್ ಗವಾಯ್ ಅವರ ಕುಟುಂಬ ಕಾಂಗ್ರೆಸ್ಸಿನ ನೆರಳಿನಲ್ಲಿದೆ. BR ಗವಾಯ್ ಅವರ ತಂದೆ RS ಗವಾಯ್ ಅವರು RPI ಪಾರ್ಟಿಯ ಸಂಸ್ಥಾಪಕರು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಜೊತೆ ಆಳವಾದ ಸಂಬಂಧ ಕೂಡ ಇತ್ತು. ಈ ಮಾತನ್ನ BR ಗವಾಯ್ ಅವರೇ ಸುಪ್ರೀಂ ಕೋರ್ಟ್ ಒಳಗಡೆ ಒಪ್ಕೊಂಡಿದ್ರು. ಅದು ಕೂಡ ರಾಹುಲ್ ಗಾಂಧಿ ಅವರ ಪ್ರಕರಣದ ಹಿಯರಿಂಗ್ ನಡೀತಾ ಇರ್ಬೇಕಾದ್ರೇನೆ. ಅವರು ಹೇಳ್ತಾರೆ, ನನ್ನ ತಂದೆ ಕಾಂಗ್ರೆಸ್ನವರಾಗಿದ್ರು, ಈಗ ನನ್ನ ಒಬ್ಬ ಸಹೋದರ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದಾರೆ ಅಂತ. ಅದರಲ್ಲೂ ಗವಾಯ್ ಅವರು ಹಿಂದೂ ವಿರೋಧಿ ಹೇಳಿಕೆಯನ್ನ ಕೊಟ್ಟಿರುವಾಗ ಅವರ ತಾಯಿ ಗವಾಯ್ ಅವರಿಗೆ RSS ನ ಶತಾಬ್ದಿ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಕರೆಯಲಾಗಿದೆ. ಈ ಆಮಂತ್ರಣವನ್ನ ಚೀಫ್ ಜಸ್ಟಿಸ್ ಗವಾಯ್ ಅವರ ತಾಯಿ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಸಮಾರಂಭಕ್ಕೆ ಹೋಗಲಿದ್ದಾರೆ. ಇದು ಎಲ್ಲರಿಗೆ ಈಗ ಆಶ್ಚರ್ಯ ಆಗಿದೆ. ಹಾಗಂತ ಇದೇನು ಫಸ್ಟ್ ಟೈಮ್ ಅಂತೂ ಖಂಡಿತ ಅಲ್ಲ. ಇದಕ್ಕೂ ಮುಂಚೆ ತುಂಬಾ ಸಲ RSS ನ ಸಮಾರಂಭದಲ್ಲಿ ಜಾತಿ ಪಕ್ಷ ಸಂಘಟನೆ ವಿಚಾರಧಾರೆಯನ್ನ ಮೀರಿ ಗೆಸ್ಟ್ ಗಳನ್ನ ಕರೆಸಲಾಗಿದೆ. ಸಾಮಾಜಿಕವಾಗಿ ಕೊಡುಗೆ ನೀಡಿದವರನ್ನ ಆಹ್ವಾನಿಸಿದ ಬೇಕಾದಷ್ಟು ಉದಾಹರಣೆಗಳು ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ BR ಗವಾಯ್ ಅವರ ಕ್ಷಮಾಪಣೆ ಸಲುವಾಗಿ ಈ ಆಮಂತ್ರಣ ಸ್ವೀಕಾರ ಮಾಡಿದ್ದಾರೆ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ನೀವು ಭಾರತದಲ್ಲಿ ಇದ್ದು ಭಾರತದ ಬಹುಸಂಖ್ಯಾತ ಹಿಂದೂಗಳ ದೇವರಾದ ಭಗವಾನ್ ವಿಷ್ಣುವಿನ ಬಗ್ಗೆ ಇಂತಹ ಹೇಳಿಕೆಗಳನ್ನ ಹೇಗೆ ಕೊಡೋದಕ್ಕೆ ಸಾಧ್ಯ?
ಭಾರತದ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ BR ಗವಾಯ್ ಅವರಿಗೆ ಖಂಡಿತ ಹಿಂದೂಗಳ ಪರವಾಗಿರ್ಬೇಕಂತ ಏನಿಲ್ಲ. ಆದ್ರೆ ಯಾವುದೋ ಮತಕ್ಕಾಗಿ ಹಿಂದೂ ಧರ್ಮವನ್ನ ಅವಮಾನಿಸಬೇಡಿ ಅಂತ ಹೇಳ್ತಾ ಇರೋದಷ್ಟೇ. ಸೊ ಈಗ ಇರೋದು ಒಂದೇ ಪ್ರಶ್ನೆ, ಈ ಕಾರ್ಯಕ್ರಮಕ್ಕೆ ಹೋಗುವ ಮೂಲಕ ಹಿಂದೂ ಧರ್ಮಕ್ಕೆ ಕ್ಷಮೆಯನ್ನ ಇಂಡೈರೆಕ್ಟ್ ಆಗಿ ಕೇಳ್ತಾ ಇರೋದಾ ಅಂತ. ಭಗವಾನ್ ವಿಷ್ಣುನ ಬಗ್ಗೆ ಆಕ್ಷೇಪರಹ ಹೇಳಿಕೆ ಕೊಟ್ಟಾಗ ಬಾಯಿ ಮುಚ್ಕೊಂಡಿದ್ದ ಹಿಂದೂ ವಿರೋಧಿ ಗುಂಪಿಗೆ ಈಗ ಉರಿ ಹತ್ಕೊಂಡಿದೆ. ಯಾವಾಗ ಚೀಫ್ ಜಸ್ಟಿಸ್ BR ಅವರ ತಾಯಿಯನ್ನ RSS ಕಾರ್ಯಕ್ರಮಕ್ಕೆ ಕರೆಸಿದ ಕೂಡಲೇ ಹೇಳೋಕೆ ಶುರು ಮಾಡಿದ್ದಾರೆ. BR ಗವಾಯ್ ಅವರು ಮೋದಿಜಿ ಮುಂದೆ ಮಂಡಿ ಊರಿದ್ದಾರೆ ಅಂತ, ಅಂದ್ರೆ ಸೋತು ಬಿಟ್ಟಿದ್ದಾರೆ ಅಂತ. ಇಲ್ಲಿ RSS ನ ವಿಚಾರಧಾರ ಸಿಂಪಲ್ ಆಗಿದೆ. ರಾಷ್ಟ್ರವನ್ನ ಮುನ್ನಡೆಸೋದು, ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನ ಕಾಪಾಡೋದು, ಜೊತೆಗೆ ಭಾರತದ ಪ್ರತಿಷ್ಠೆಯನ್ನ ಎತ್ತಿ ಹಿಡಿಯೋದು. ಇದು ಪ್ರತಿಯೊಬ್ಬ ಭಾರತೀಯರ ಜವಾಬ್ದಾರಿ ಕೂಡ ಹೌದು. ಇದು ಸ್ವಾಭಾವಿಕವಾಗಿ ಬರ್ಬೇಕಿರೋದು. ರಾಷ್ಟ್ರೀಯತೆ ಅನ್ನೋದು ಎಲ್ಲರಿಗೂ ಇರ್ಬೇಕಾಗಿರೋದು. ಆದ್ರೆ ಇಂಥದನ್ನ ವಿರೋಧಿಸೋರು ಕೂಡ ಇದ್ದಾರೆ ಅಂದ್ರೆ ಈ ದೇಶದ ಸನಾತನ ಧರ್ಮದ ವಿಪರ್ಯಾಸವೇ ಸರಿ. ಈಗ ಇದೆಲ್ಲದರ ನಡುವೆ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ. ಕಮಲ್ ತಾಯಿ ಗವಾಯಿ ಅವರು RSS ನ ಆಹ್ವಾನವನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಕಾದು ನೋಡೋಣ ಏನಾಗುತ್ತೆ ಅಂತ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.